ದೀಪ ಉತ್ಸವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜೈಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ನಮಸ್ಕರಿಸುತ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲರಿಗೂ ಮುಂದುಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಸೇರಿ ಅದ್ದೂರಿಯಾಗಿ ಆಕರ್ಷಣೆಯಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳುವುದರಿಂದ ಪ್ರಶಸ್ತಿಗಾಗಿ ನಾವು ಕಾಂಗ್ರೆಸ್ ಸಮುದಾಯದ ಮುಖಂಡರು ಸಂಘಟನೆಗಳನ್ನು ಮಾಡಿದ್ವಿ. ಯಾಕೋ ಏನೋ ಕೆಲವರು ಬೆಳೆದೇ ನಿಮ್ಮ ಒಟ್ಟು ಇಷ್ಟ ಆಗಲಿ ಕಾಣುತ್ತಿಲ್ಲ. ರಾಜಕೀಯ ಪ್ರಶಸ್ತಿಗಳು ನಾವೆಲ್ಲ ಒಟ್ಟುಗೂಡಿ ಬಾಬಾ ಸಾಹೇಬ್ ಅವರಿಗೆ ಆದ್ಮೇಲೆ ವಿಜೃಂಭಣೆಯಿಂದ ಆಚರಿಸಿಕೊಂಡು ಈ ವೇದಿಕೆಗೆ ಎಲ್ಲರೂ ಸಮಾಜ ಆಲೋಚನೆಗಳನ್ನು ತಗೊಂಡು ತುಂಬಾ ಪ್ರಯತ್ನಗಳನ್ನು ಮಾಡಲು ಅಂದ್ರೆ ಕಾರ್ಯಕ್ರಮವನ್ನ ರೂಪಿಸುವಲ್ಲಿ ಒಟ್ಟುಗೂಡಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಕಾರಣ ಏನಿದೆ ಆದರೂ ಸಹ ನಮ್ಮ ಯುವ ಮಿತ್ರರು ಸ್ನೇಹಿತರು ಈ ಅಂಬೇಡ್ಕರ್ ಭವನದಲ್ಲಿ ಇಂಥ ಕಾರ್ಯಕ್ರಮ ಮಾಡಲೇಬೇಕು. ಅಂದ್ರೆ ನಮಗೆ ಗೌರವ ಸಲ್ಲಿಸಬೇಕಾಗುತ್ತೆ ಹೇಳಿ ಕಾರ್ಯಕ್ರಮ ಅವರಿಗೆ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡುವಂತ ನಮ್ಮ ಯುವಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳೆಲ್ಲ ಸಲ್ಲಿಸ್ತೇನೆ. ಒಂದು ವೇಳೆ ಈ ಸಮಾಜವನ್ನ ತಳತಳದಿಂದ ಕೂಡ ರಾಜಕೀಯ ನಾಯಕರು ಒಡೆದ ಹಾಕಿಕೊಂಡೇ ಬರ್ತಿದ್ದ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ನಾವೆಲ್ಲ ಮುಂಚೂಣಿ ಬರಬೇಕಂತ ಏನೋ ಪ್ರಯತ್ನ ಮಾಡ್ತಿದ್ದ ಅವ್ರಿಗೂ ಕೂಡ ಮಾರ್ಗದರ್ಶಕರಾಗ್ತಿಲ್ಲ, ಸಹಕಾರ ಕೊಡ್ತಿಲ್ಲ. ಕಾರಣ ಇಷ್ಟೇ, ಕಾಂಪ್ಲೆಕ್ಸ್ ಇಷ್ಟೇ. ನನ್ನ ಕಟ್ಟಿಗೊಳಿಸಲಿಲ್ಲ ಇರಬೇಕು, ಮಾನ್ಯತೆ ಇರಬೇಕು, ನನ್ನ ನಾಯಕತ್ವದಲ್ಲೇ ಆಗಬೇಕು, ನನ್ನ ಮಗನೇ ಶಾಸಕ ಆಗಬೇಕು, ನನ್ನ ಮಗನೇ ಜಿಲ್ಲಾ ಪ್ರತಿನಿಧಿ ಮಾಡಬೇಕು. ಈ ಒಂದು ಈ ಸಮಾಜ ಇನ್ನೂ ಕೂಡ ಮುಖ್ಯವಾಗಿ ಬರ್ತನೆ ಇರಬೇಕೆ ಕಾರಣ ಇದೆ. ಹೇಗೋ ಏನೋ ಅಧಿಕಾರ ಪಡ್ಕೊಂಡು ಪಟ್ಟಣದಲ್ಲಿ ಹೋಗಿ ಅವರು ಕೂಡ ಈ ಸಮಾಜದಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಇಲ್ಲ. ಏನು ಮುಂಚೂಣಿ ನಾಯಕರು ಅಂತ ಹೇಳಿದ್ರು ಅವರು ಈ ಸಮಾಜದಾಗ ನನ್ನ ಮಾಡಬೇಕು, ನನ್ನ ಹಿಡಿತದಲ್ಲಿ ನೋಡ್ತು ಅಂತ ಅವರು ಕೂಡ ನಮ್ಗೆ ನೋವಿನ ವಿಚಾರ ಏನಪ್ಪ ಅಂದ್ರೆ ತುಂಬಾ ಕೂಲಿ ಮಾಡೋದು ಮನೆಯಿಂದ, ಜೀತ ಮಾಡೋದು ಮನೆಯಿಂದ ಬಂದು ಸರಿ ಸಮಾನವಾಗಿ ನಿಂತ್ಕೊಂಡಂತೆ ನಮ್ಮ ಈ ಸೋದರನ್ನ ಬೆಳೆಸಬೇಕು, ಮಾರ್ಗದರ್ಶನ ಮಾಡೋಣ ನಮ್ಮ ಮನೋಭಾವನೆ ನಮ್ಗೆಲ್ಲ ನಾಯಕತ್ವದ ಗುಣಗಳ ದಾರಿಯ ಇದ್ದೇನೆ ನಾವು ಅನುಕೂಲಕ್ಕೆ ಕಾರಣ ಆಗಿದ್ದೇವೆ. ಆದರೂ ಪರವಾಗಿಲ್ಲ, ನಮಗೆ ನಾಲ್ಕು
ಬೆಳೆಸಿ ನಿಮ್ಮ ಆಶೀರ್ವಾದ ಹೊಂದಿದ್ದಕ್ಕೆ ಸಾಕು ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹಿರಿಯರನ್ನ ಪಕ್ಷಾತೀತವಾಗಿ ಬಂದು ಮಾಡೋಣ ಅಂತ ಈಗಾಗಲೇ ಬಂದಿಲ್ಲ. ಯಾಕೆ ಬಂದಿಲ್ಲ? ನನ್ನ ಪಕ್ಷದ ಕಾರ್ಯಕ್ರಮ ಇದೆ, ನನ್ನ ಪಕ್ಷಕ್ಕೋಸ್ಕರ ಮಾಡ್ತಂದ್ರೆ ಯಾವ ನನಗೆ ಅಂಬೇಡ್ಕರ್ ಅವರೇ ದೈವರೂಪ, ಅವರೇ ಎಲ್ಲ. ನನಗೆ ನನ್ನ ಇದು ಬೇರೆ ನಿಮ್ಮ ನಿಲುವು, ನಿಮ್ಮ ಸೈದ್ಧಾಂತಿಕ ನಿಲುವುಗಳನ್ನ ಅವರ ಪಕ್ಷಗಳೇ ದಾರಿಯಲ್ಲಿ ಅವ್ರಿಗೆ ಇಷ್ಟ ಆಗ್ತಿದೆ, ಆ ನಾಯಕರಿಗೆ ಇಷ್ಟ ಆಗಿದೆ. ನಮಗೆ ಬೇಸರ ಇಲ್ಲ ನೀವು ಯಾವ ಪಕ್ಷದಲ್ಲಿ